ಶ್ರೀ ಶಾರದಾ ಗುರುಭ್ಯೋ ನಮಃ. ಓಂ ವೇದ ವಿಭಾಗ ವಿಧಾತ್ರೆ ವಿಮಲಾಯ ಬ್ರಹ್ಮಣೆ ನಮೋ ವಿಶ್ವದೃಶೇ ಸಕಲ ಧೃತಿ ಹೇತು ಸಾಧನ ಸೂತ್ರ ಸೃಜೆ ಸತ್ಯವತ್ಯಭಿವ್ಯಕ್ತಿ ಮತೆ. ಸರ್ವರಿಗೂ ನಮಸ್ಕಾರ. ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ 285ನೆಯ ಭಾಗ. ಕಾಮಕಟಂಕಟೆಯೇ ಘಟೋತ್ಕಚನಿಗೆ ತಕ್ಕವಳು, ಸೌಭಾಗ್ಯವತಿಯೂ ಆದ ಪತ್ನಿಯಾಗುವಳು. ಧರ್ಮರಾಯನೇ, ಅವಳಿಗೆ ಮಾವನಾದ ನನಗೆ ಅವಳ ರೂಪವನ್ನು ವರ್ಣಿಸುವುದು ಸರಿಯಲ್ಲ. ಸಜ್ಜನರಿಗೆ ಪರಸ್ತ್ರೀ ರೂಪ ವರ್ಣಿಸುವುದು ಉಚಿತವಲ್ಲ. ಕಾಮಕಟಂಕಟೆಯು ಯಾವನು ವಾದದಲ್ಲಿ ನನ್ನನ್ನು ನಿರುತ್ತರೆಯನ್ನಾಗಿ ಮಾಡಿ ವಿಜಯಿಯಾಗುವನೋ, ನನ್ನೊಡನೆ ನನಗೆ ಸಮಾನವಾಗಿ ಯುದ್ಧ ಮಾಡುವನೋ ಅವನೇ ನನ್ನ ಪತಿಯಾಗಬೇಕು ಎಂದು ಪ್ರತಿಜ್ಞೆಯನ್ನು ಮಾಡಿದ್ದಾಳೆ. ಅವಳ ಪ್ರತಿಜ್ಞೆಯನ್ನು ಕೇಳಿ ಅನೇಕ ದೈತ್ಯರು, ದಾನವರು, ರಾಕ್ಷಸರು ಅವಳನ್ನು ಜಯಿಸಬೇಕೆಂದು ಬಂದು ಯುದ್ಧ ಮಾಡಿ ಕೆಲವರು ಮಡಿದರು, ಮತ್ತೆ ಕೆಲವರು ಪರಾಜಿತರಾದರು. ಇಂತಹ ಮುರುಪುತ್ರಿಯನ್ನು ಮಹಾಪರಾಕ್ರಮಿಯೂ ಬಲಶಾಲಿಯೂ ಆದ ಘಟೋತ್ಕಚನು ಅವಳನ್ನು ಜಯಿಸಿದರೆ ಅವಳು ಇವನಿಗೆ ಪತ್ನಿಯಾಗುವಳು ಹೀಗೆಂದು ಹೇಳಿದನು. ಯುಧಿಷ್ಠಿರನು, ಇಂತಹ ದೊಡ್ಡ ದುರ್ಗುಣವುಳ್ಳ ಕನ್ಯೆಗೆ ಎಷ್ಟು ಸುಗುಣಗಳಿದ್ದರೇನು? ವಿಷಮಿಶ್ರಿತ ಹಾಲು ಎಷ್ಟಿದ್ದರೇನು ಪ್ರಯೋಜನ? ಅದರಿಂದ ಏನು ಮಾಡಲಾದೀತು? ನಿನ್ನ ಮಾತುಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿರುವ ನಾನು ನನ್ನ ಪ್ರಾಣಕ್ಕಿಂತಲೂ ಪ್ರಿಯನಾದ ಘಟೋತ್ಕಚನನ್ನು ದುಡುಕುತನದಿಂದ ಹೇಗೆ ಅವಳೊಂದಿಗೆ ಯುದ್ಧಕ್ಕೆ ನೂಕಲಿ? ಇವಳ ವಿಷಯ ಬಿಡು. ದೇಶ ವಿದೇಶಗಳಲ್ಲಿ ವಿವಾಹ ಯೋಗ್ಯವಾದ ಕನ್ಯೆಯರು ಇರುವರಲ್ಲವೇ? ಅವರಲ್ಲಿ ಉತ್ತಮಳಾದ ಒಬ್ಬಳನ್ನು ಆಯ್ಕೆ ಮಾಡಿ ಹೇಳು ಎಂದು ಶ್ರೀಕೃಷ್ಣನಿಗೆ ಹೇಳಿದನು. ಭೀಮಸೇನನು, ವಾಸುದೇವನು ಹೇಳಿದ ಮಾತುಗಳು ಭೂಯಿಷ್ಯವೂ ಉತ್ತಮವೂ ಆಗಿದ್ದು ನನಗೆ ಯುಕ್ತವಾಗಿಯೇ ಕಾಣುವುದು. ಅಣ್ಣ ಯುಧಿಷ್ಠಿರನು ಪುತ್ರವಾತ್ಸಲ್ಯದಿಂದ ಹೇಳಿದುದು ನನಗೆ ಸರಿಯೆಂದು ತೋರುವುದಿಲ್ಲ. ಮದಿಸಿದ ಗಜವು ಇತರ ಸಲಗಗಳೊಂದಿಗೆ ಕಾದಲು ಯೋಗ್ಯವಾದಂತೆ ಜಿಂಕೆಗಳ ಸಮೂಹದಲ್ಲಿ ಅಲ್ಲ. ಪರಾಕ್ರಮವು ಸರಿಸಮಾನರೊಂದಿಗೆ ಕಷ್ಟವಾದ ಕಾರ್ಯದಲ್ಲಿ ಪ್ರದರ್ಶಿಸಲು ಯೋಗ್ಯವಾದುದು ನಿಜ. ವೀರನಾದವನು ಪರಾಕ್ರಮದಿಂದ ಕಾರ್ಯ ಸಾಧಿಸಿ ಕೀರ್ತಿಯನ್ನು ಗಳಿಸಬೇಕು. ಅರ್ಜುನ, ಘಟೋತ್ಕಚನ ರಕ್ಷಣೆ ನಮಗೆ ಸೇರಿದುದಲ್ಲ. ಯಾವ ಸೃಷ್ಟಿಕರ್ತನು ಇವನನ್ನು ನಮಗೆ ಕೊಟ್ಟನೋ ಅವನೇ ಇವನನ್ನು ರಕ್ಷಿಸುವನು. ಜ್ಞಾನಿಯಾದವನು ಉನ್ನತ ಪದವಿಗೇರಲು ಸರ್ವಥಾ ಪ್ರಯತ್ನಿಸಬೇಕು. ದೈವಯೋಗದಿಂದ ಅದು ಸಾಧ್ಯವಾಗದಿದ್ದಲ್ಲಿ ಅದರಲ್ಲಿ ಸಾಧಕನ ದೋಷ ಇರುವುದೇ ಇಲ್ಲ. ಈ ಮೊದಲು ಭೀಷ್ಮನು ಕಾಶಿರಾಜನ ಪುತ್ರಿಯರನ್ನು ಬಲಾತ್ಕಾರದಿಂದ ಅಪಹರಿಸಿಕೊಂಡು ಬಂದಂತೆಯೇ ಈಗ ಘಟೋತ್ಕಚನು ಕಾಮಕಟಂಕಟೆಯನ್ನು ಅಪಹರಿಸಿಕೊಂಡು ಬರಲಿ ಹೀಗೆಂದು ಹೇಳಿದನು. ಅರ್ಜುನನು ಕೇವಲ ಪುರುಷಾಕಾರವನ್ನೇ ಆಶ್ರಯಿಸಿ ಭೀಮಸೇನನು ಹೇಳಿದ ಮಾತುಗಳು ಬಲಹೀನವಾದರೂ ದೈವ ಸಹಾಯದಿಂದ ಪ್ರಬಲವಾಗಬಲ್ಲದು ಹೀಗೆಂದು ನನಗೆ ತೋರುತ್ತಿದೆ. ಕಾಮಾಖ್ಯ ದೇವಿಯು ಆ ಕನ್ನಿಕೆಗೆ ಭೀಮಸೇನನ ಪುತ್ರನು ನಿನ್ನ ಪತಿಯಾಗುವನು ಎಂದು ಹೇಳಿದ ಮಾತು ಸುಳ್ಳಾಗಲಾರದು. ಆದುದರಿಂದ ಘಟೋತ್ಕಚನು ಅವಳಿರುವಲ್ಲಿಗೆ ಹೋಗಿ ವಾದ ಯುದ್ಧದಲ್ಲಿ ಜಯಿಸಲಿ. ಬುದ್ಧಿವಂತಿಕೆಯಲ್ಲಿ ಪರಾಕ್ರಮದಲ್ಲಿ ಘಟೋತ್ಕಚನಿಗೆ ಸಮನಾದವರು ಯಾರೂ ಇಲ್ಲ. ಶ್ರೀಕೃಷ್ಣನೇ, ನಿನ್ನ ಅಭಿಪ್ರಾಯವೇನು? ದಯಮಾಡಿ ಹೇಳು ಎಂದು ಅರ್ಜುನನು ಕೇಳಿದನು. ಶ್ರೀಕೃಷ್ಣನು ಹೇಳಿದನು, ನೀನು ಮತ್ತು ಭೀಮಸೇನನು ಹೇಳಿದ ಮಾತುಗಳೇ ನನಗೂ ಸರಿ ಎಂದು ತೋರುತ್ತಿದೆ. ಬುದ್ಧಿಶಕ್ತಿಯಲ್ಲಿ ಬಾಹುಬಲದಲ್ಲಿ ಅವನಿಗೆ ಸರಿಸಾಟಿಯಾದವರಿಲ್ಲ. ನನ್ನ ಅಂತರಂಗದಲ್ಲಿ ಆ ಕನ್ಯೆಯು ಘಟೋತ್ಕಚನಿಗೆ ಲಭಿಸಿದಂತೆಯೇ ಭಾಸವಾಗುತ್ತಿದೆ. ಎಲೈ ಘಟೋತ್ಕಚನೆ, ನಿನ್ನ ಮನಸ್ಸಿನಲ್ಲಿರುವುದು ಏನು? ಹೇಳು ಹೀಗೆಂದು ಅಪ್ಪಣೆ ಇತ್ತನು. ಬಂಧುಗಳೇ, ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಒಳಿತಾಗಲಿ. ಸರ್ವರಿಗೂ ನಮಸ್ಕಾರ.